ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದಿನಾಂಕ 17 ನವೆಂಬರ್ 2024ರಂದು KPCA ಮೂಲಕ ಕಂಡಕ್ಟ್ ಮಾಡಲಾದ HK ವೃಂದದ PDO ಈ ಒಂದು ಹುದ್ದೆಗಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗಿತ್ತು. ಸೊ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಪತ್ರಿಕೆ 2, ಈ ಒಂದು ಪತ್ರಿಕೆ 2 ಅಲ್ಲಿ ಬರುವ ಕನ್ನಡ ಈ ಒಂದು ವಿಷಯದ ಮೇಲಿನ ಪ್ರಶ್ನೆಗಳ ಒಂದು ಉತ್ತರ ಸಮೇತ ನಾವಿಲ್ಲಿ ಚರ್ಚೆ ಮಾಡುವ. ಫ್ರೆಂಡ್ಸ್, ಈ ಒಂದು ಕ್ವೆಶ್ಚನ್ಗಳು ಮುಂಬರುವ ನಾನ್ HK PDO ಈ ಒಂದು ಅಭ್ಯರ್ಥಿಗಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾವ ಥರ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶ್ಚನ್. ಇಲ್ಲಿ ಮೊದಲ ಕ್ವೆಶ್ಚನ್ ನೋಡ್ಬೋದು. ಸುಗ್ಗಿಯೊಳಂ ದುದಂ ಕಾರೋಳ ಕಾಯವಣಕಂ ಎಂಬ ಹಳೆಗನ್ನಡ ರೂಪವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ. ಇಲ್ಲಿ ಈ ಒಂದು ಹಳೆಗನ್ನಡ ಒಂದು ರೂಪವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಆಪ್ಷನ್ನಲ್ಲಿ ನೀವು ನೋಡಬೇಕಾದ್ರೆ ನಿಮಗೆ ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಇದೆಲ್ಲ ಸುಗ್ಗಿಯಲ್ಲಿ ಇದೆಲ್ಲ ಸೇಮ್ ಅದು. ಓಕೆ, ಬಟ್ ಸುಗ್ಗಿಯಲ್ಲಿ ಉಂಡವನು ಮಳೆಗಾಲದಲ್ಲಿ ಕಾರುತ್ತಾನೆ. ಸುಗ್ಗಿ ಅಂದರೆ ಯಾವಾಗ? ಈಗ ಮಳೆಗಾಲ ಎಲ್ಲ ನಿಂತ ಮೇಲೆ ಆಮೇಲೆ ನಿಮಗೊಂದು ಈ ಬೇಸಿಗೆ ಸಮೀಪ ಬರುತ್ತಲ್ಲ, ಆ ಒಂದು ಟೈಮಲ್ಲಿ ನಿಮಗೆ ಸುಗ್ಗಿ ಬರ್ತದೆ. ಆ ಒಂದು ಸುಗ್ಗಿ ಟೈಮ್ದಲ್ಲಿ ಉಂಡವ ಮಳೆಗಾಲದಲ್ಲಿ ಕಾರುತ್ತಾನೆ ಅಂತ ಒಂದು ಗಾದೆ ರೂಪ. ಓಕೆ, ಸೊ ಆಪ್ಷನ್ 2 ಈಸ್ ಅ ರೈಟ್ ಆನ್ಸರ್. ಆಮೇಲೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಯ ಕರ್ತೃ ಯಾರು? ಮೂಡ್ನಾಕೂಡು ಚಿನ್ನಸ್ವಾಮಿ, ಕರೆಕ್ಟ್ ಆನ್ಸರ್. ಆಮೇಲೆ ನೋಡಿ, ಇವನು ಎಂಬ ಪದ ಇದು ಯಾವ ನಾಮ? ಅಂಕಿತ ನಾಮ ಅಂತರೂ ಅಲ್ಲ. ಅಂಕಿತ ನಾಮ ಅಂದ್ರೇನು? ಇಟ್ಟ ಹೆಸರು. ಅಂದರೆ ಈಗ ರಾಮ, ಭಾಮ, ಶ್ಯಾಮ ಇವೆಲ್ಲ ಅಂಕಿತ ನಾಮ ಆಗ್ತಾವೆ. ರೂಢನಾಮ ಅಂದರೆ ನದಿ, ಬೆಟ್ಟ, ಕೊಳ್ಳ, ಹಳ್ಳ ಈ ಥರ ಇವು ರೂಢನಾಮ, ರೂಢಿಯಿಂದ ಬಂದಂಥವು. ಅನ್ವರ್ಥನಾಮ ಅಂದರೆ ಅರ್ಥಕ್ಕೆ ಅನುಗುಣವಾಗಿ ನಾವು ಹೆಸರು ಇಟ್ಟಿರ್ತೀವಿ. ವ್ಯಾಪಾರಿ, ವೈದ್ಯ, ಪಂಡಿತ, ಪಾಮರ ಈ ಥರ. ಸರ್ವನಾಮ ಅಂದರೆ ಅವನು, ಇವನು, ಅವಳು, ಇವಳು, ಇದು, ಅದು ಇವೆಲ್ಲ ಏನಾಗ್ತವೆ? ಸರ್ವನಾಮ. ಓಕೆ, ಆಮೇಲೆ 4ನೇ ಕ್ವೆಶ್ಚನ್ನು. ಅಶ್ರು ಈ ಪದದ ಅರ್ಥ? ಅಶ್ರು ಅಂದರೆ ಕಣ್ಣೀರು, ಸಿಂಪಲ್ ಅದ ಇದು. ಐದನೇ ಕ್ವೆಶ್ಚನ್ ನೋಡಿ. ಗೆರೆ ಎಳೆದ ಪದದ ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ. ಇಲ್ಲಿ ಈ ಒಂದು ರೂಪವನ್ನು ನೋಡ್ಬೋದು. ಇಲ್ಲಿ ಈ ಸಾಧನದಲ್ಲಿ ಒಂದು ನ್ಯೂನ್ಯತೆ ಅಂತ ಕೊಟ್ಟಿದ್ದಾರೆ, ನ್ಯೂನ್ಯತೆ ಉಂಟು. ಇದರ ಸರಿಯಾದ ರೂಪವನ್ನು ನಾವು ಗುರುತಿಸಬೇಕು. ಸೊ ಇಲ್ಲಿ ಸರಿಯಾದ ರೂಪ ಆಪ್ಷನ್ 2 ಆಗುತ್ತೆ. ನತೆ ಆಗುತ್ತೆ. ಓಕೆ, ಸೊ ಇದು ರಾಂಗ್ ಅದ. ಇವುಗಳಲ್ಲಿ ಭೂತಕಾಲದ ಪ್ರತ್ಯಯ ಯಾವುದು? ಇಲ್ಲಿ ನೋಡಿ, ಮೊದಲನೇದು ಉತ್ತ ಅಂದರೆ ಮಾಡುತ್ತಾನೆ, ಅಂದರೆ ಇದು ವರ್ತಮಾನ ಬರುತ್ತೆ. ಮಾಡುತ್ತಾನೆ, ಮಾಡುವನು, ಇದು ಸ್ವಲ್ಪ ಭವಿಷ್ಯ ಬರ್ತದೆ. ಓಕೆ, ಮಾಡಿದ ಅಥವಾ ಹೋದ. ಆಮೇಲೆ ಜಿಗಿದ, ಈ ಥರ ಬಂದರೆ ಇದೇನು? ಭೂತಕಾಲದ ಪ್ರತ್ಯಯ. 7ನೇ ಕ್ವೆಶ್ಚನ್ ನೋಡಿ. ಕವಿ ಕೃತಿಗಳನ್ನು ಸರಿಹೊಂದಿಸಿ ಬರೆಯಿರಿ. ನೋಡಿ, ಮೊದಲನೇದು ಸಿಂಪಲ್ ಅದ. ಜಸ್ಟ್ ಈ ಒಂದನೇದು ಗೊತ್ತಾಯ್ತಂದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಆನ್ಸರ್ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಮೊದಲ ಕ್ವೆಶ್ಚನ್ ನೋಡಿ. ಆಪ್ಷನ್ನು ಕುವೆಂಪು ಶ್ರೀರಾಮಾಯಣ ದರ್ಶನಂ 2 ಬರುತ್ತೆ ಇದು. ಆಮೇಲೆ ಯಾವುದು ಅನಕ್ರು
ಇದು ಸಂಧ್ಯಾರಾಗ. ವಿಕ್ರ ಗೋಕಾಕ್ ಭಾರತ ಸಿಂಧು ರಶ್ಮಿ. ದೇವನೂರ್ ಮಹಾದೇವ್ ಎದೆಗೆ ಬಿದ್ದ ಅಕ್ಷರ. ಸೊ 2413 ಅಂದರೆ 2413 ಅಂದರೆ ಯಾವುದಾಗುತ್ತೆ ಇಲ್ಲಿ 2413 ಆಪ್ಷನ್ ನಂಬರ್ 3 ಆಗುತ್ತೆ. ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ. ಇಲ್ಲಿ ನೋಡಿ ಇಂಗ್ಲೀಷ್ ರೂಪ ಏನದ ಸರ್ಕ್ಯುಲರ್. ರಾಜ್ಯದ ಎಲ್ಲ ಪದವಿ ಕಾಲೇಜುಗಳಲ್ಲಿ ನಾಡಗೀತೆಯನ್ನು ಕಡ್ಡಾಯವಾಗಿ ಹಾಡಲು ಸೂಚಿಸಿ ಸರ್ಕ್ಯುಲರ್ ಹೊರಡಿಸಿದೆ. ಸರ್ಕ್ಯುಲರ್ ಅಂದರೆ ಏನು? ಸುತ್ತೋಲೆ. ಆಮೇಲೆ ಮೋಸಗಾರ ಎಂಬುದು. ಇದು ಮೋಸಗಾರ ಅನ್ನೋದು ಏನು ನೋಡಿ, ಈ ಥರ ಗಾರ ವಂತ ಈ ಥರ ಎಲ್ಲ ಬಂದರೆ ಏನಾಗ್ತಾವೆ ಇವು ತದ್ದಿತಾಂತ ನಾಮ. ಅಂದರೆ ಈಗ ಭಾವನಾಮ ಅಂದರೆ ಈ ಹಿರಿತನ, ಬಡತನ, ಸಿರಿತನ ಇವೆಲ್ಲ ಭಾವನಾಮ ಆಗ್ತಾವ. ಅರ್ಥ ಆಯ್ತಾ? ಆಮೇಲೆ ಕೃದಂತ ಭಾವನಾಮ ಅಂದರೆ ಹಿರಿದು, ಬಿಳಿದು, ಕೆಂಪು, ಕಪ್ಪು ಇವೆಲ್ಲ ಭಾವನಾಮ. ವಾಪಿ. ವಾಪಿ ಪದದ ತದ್ಭವ ರೂಪ ವಾಪಿ. ನೋಡಿ ವಾಪಿ ಇದು ಬೇರೆ ಆಗುತ್ತಾ, ಈ ವಾಪಿ ಅಂದರೆ ಬೇರೆ ಆಗುತ್ತಾ, ಡಿಫ್ರೆನ್ಸ್ ಇರಲಿ. ಓಕೆ, ಈ ವಾಪಿ ಅಂದರೆ ಏನು? ಭಾವಿ. ಈ ವಾಪಿ ಅಂದರೆ ಏನು? ಕಮೆಂಟ್ ಮಾಡಿ ನೋಡೋಣ. ಆತ್ಮಾರ್ಥಕ ಸರ್ವನಾಮಗಳನ್ನು ಗುರುತಿಸಿ. ಆತ್ಮಾರ್ಥಕ ಅಂದ್ರೇನು? ತಾನು, ತಾವು ಇವು ಬರ್ತವೆ. ಇದು ಉತ್ತಮ ಪುರುಷ. ಉತ್ತಮ ಪುರುಷ ನಾನು, ನಾವು. ಮಧ್ಯಮ ಪುರುಷ ನೀನು, ನೀವು. ಆಮೇಲೆ ಪ್ರಥಮ ಪುರುಷ ಅವನು, ಅವಳು ಹೀಗೆ ಬರ್ತಾವೆ. ಓಕೆ, ಇದು ಆತ್ಮಾರ್ಥಕ. ಪ್ರಸೂನ ಈ ಒಂದು ಪದದ ಅರ್ಥ ಕೊಡುವ ಇನ್ನೊಂದು ರೂಪ ಯಾವುದು ಅಥವಾ ಇನ್ನೊಂದು ಪದ? ಪ್ರಸೂನ ಅಂದರೆ ಹೂವು, ಪುಷ್ಪ. ಈ ಕೆಳಗಿನ ಪದಗಳಲ್ಲಿ ಕಾಗುಣಿತ ಸರಿಯಾಗಿರುವ ಪದ ಯಾವುದು? ಇಲ್ಲಿ ಉಚ್ಚೈ ಶ್ರವಸು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನಾನು ಒಂದು ಗೂಗಲಲ್ಲಿ ಚೆಕ್ ಮಾಡಿದಾಗ ಉಚ್ಚೈ ಶ್ರವಸು ಇದು ಕರೆಕ್ಟ್ ಆಗುತ್ತೆ, ಆಪ್ಷನ್ 2. ಓಕೆ, ಬಟ್ ಆಫಿಷಿಯಲ್ ಕೀ ಆನ್ಸರಲ್ಲಿ ಆಪ್ಷನ್ 3 ಕೊಟ್ಟಿದ್ದಾರೆ. ಓಕೆ, ಐ ಹೋಪ್ ನನಗೆ ಅನಿಸುತ್ತೆ ಒಂದು ಫೈನಲ್ ಕೀ ಆನ್ಸರ್ಗಳಲ್ಲಿ ಆಪ್ಷನ್ 2 ಕೊಡ್ಬೋದು. ಯಾಕೆಂದರೆ ನೀವು ಬೇಕಿದ್ದರೆ ಸರ್ಚ್ ಮಾಡಿ ನೋಡಿ, ಉಚ್ಚೈ ಶ್ರವಸು ಇದು ಆಪ್ಷನ್ 2 ಆಗುತ್ತಾ. ಓಕೆ, ಯಾವುದಾಗುತ್ತೆ ಅಂತ ಕನ್ಫರ್ಮ್ ಮಾಡಿಕೊಂಡು ನನಗೆ ಕಾಮೆಂಟಲ್ಲಿ ಹೇಳಿ. ಓಕೆ, ಇದೊಂದು ಡೌಟ್ ಇದೆ ಅಂದರೆ ಇಲ್ಲಿ ನೀವು ಅಬ್ಜೆಕ್ಷನನ್ನು ಸಲ್ಲಿಸ್ಬೋದು 13ನೇ ಕ್ವಶನ್ಗೆ. ಆಮೇಲೆ ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪವನ್ನು ಗುರುತಿಸಿ. ವಿಶ್ವವಿದ್ಯಾಲಯವು ವಿದ್ಯಾರ್ಥಿಗಳಿಗಾಗಿ ಸಿಲೆಬಸ್ ರೂಪಿಸಿದೆ. ಸಿಲೆಬಸ್ ಅಂದರೆ ಏನು? ಸಿಲೆಬಸ್ ಅಂದರೆ ಪಠ್ಯಕ್ರಮ. ಈ ರೀತಿ ನಿಮಗೆ ಎಲ್ಲ ಒಂದು ಇಂಗ್ಲೀಷ್ ಪದಗಳಿಗೆ ಕನ್ನಡ ಪದ ಗೊತ್ತಿರಬೇಕು. ಆಮೇಲೆ ಘಟಿಕೋತ್ಸವ ಎಂದರೆ ಏನು? ಈಗ ನಿಮ್ಮ ಒಂದು ಶಾಲಾ ಕಾಲೇಜುಗಳಲ್ಲಿ ನಿಮ್ಮ ಒಂದು ಡಿಗ್ರಿ ಅಥವಾ ಒಂದು ಪದವಿಯನ್ನು ಮುಗಿಸಿದ ಮೇಲೆ ಒಂದು ಪದವಿ ಪ್ರದಾನ ಕಾರ್ಯಕ್ರಮ ಅಂತ ಒಂದು ಏನಪ್ಪ ಹಮ್ಮಿಕೊಳ್ತಾರೆ. ಸೊ ಅದಕ್ಕೆ ಘಟಿಕೋತ್ಸವ ಅಂತೀವಿ. ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ ಇದು ಯಾವ ಸಂಧಿ? ಇದು ಎನ್ ಸಂಧಿ. ಈ ಟೈಪ್ ಯಾವತ್ತು ಮತ್ತಂದ್ರೆ ತಿಳ್ಕೊರಿ, ಅದು ಎನ್ ಸಂಧಿನೇ. ಈಗ ಫಾರ್ ಎಕ್ಸಾಂಪಲ್ ಅತ್ಯಂತ ಈ ರೀತಿ
ಅತ್ಯಂತ, ಅಚ್ಯುತ, ಅಚ್ಯುತ, ಈ ಥರ ಯ ಬರಬೇಕು. ಓಕೆ, ಇದು ಎನ್ ಸಂಧಿ ಆಗುತ್ತಾ. ಆಮೇಲೆ ಕನ್ನಡದ ಮೊದಲ ಶಾಸನ ಯಾವ ರಾಜಮನೆತನಕ್ಕೆ ಸೇರಿದೆ? ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ. ಹಲ್ಮಿಡಿಯನ್ನು, ಇದು ಹಲ್ಮಿಡಿ ಶಾಸನ ಯಾರ ಬಗ್ಗೆ ಹೇಳ್ತದ? ಕಾಕುಸ್ಥವರ್ಮ. ಕಾಕುಸ್ಥವರ್ಮ. ಸೊ ಈ ಕಾಕುಸ್ಥವರ್ಮ ಯಾವ ಒಂದು ರಾಜಮನೆತನಕ್ಕೆ ಸೇರಿದವರು? ಕದಂಬರು. ಗಾದೆ ಪೂರ್ಣಗೊಳಿಸಿ. ಹರಿಯುವ ನೀರಿಗೆ ದೊಣ್ಣೆ ನಾಯಕನ ಅಪ್ಪನೆ. ಇದು ಕರೆಕ್ಟ್. ಅಂಗಿ ತೆಗಿ ಬಾವಿಯಲ್ಲಿ ಇಳಿ. ಈ ಒಗಟಿನ ಅರ್ಥ ಏನು? ಬಾಳೆಹಣ್ಣು. ಸಿಂಪಲ್ ಅದು. ಆಮೇಲೆ ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ. ಇಲ್ಲಿ ಆಪ್ಷನ್ ನಂಬರ್ 4 ಆಗುತ್ತಾ. ಕನ್ನಡವನುವಳಿ ನನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ. ಸೊ ಆಪ್ಷನ್ 4 ಕರೆಕ್ಟ್ ಆಗುತ್ತಾ. ಮುಂದೆ ಕುಕ್ಕು ಕುಕ್ಕು ನೋಡಿ, ಕುಕ್ಕು ಕುಕ್ಕು ಎಂದು ಕೋಳಿ ಕೂಗಿದು ವಾಗಳ್. ಇದು ಯಾವ ಸ್ವರ? ಇದು ಪ್ಲುತ ಸ್ವರ ಆಗುತ್ತಾ. ಪ್ಲುತ ಸ್ವರ. ನೆಕ್ಸ್ಟ್, ಚೆನ್ನವೀರ ಕಣಿವೆಯವರ ಸಾನೆಟ್ ಕವಿ ಎಂದು ಪ್ರಸಿದ್ಧರಾಗಿದ್ದಾರೆ. ಇಲ್ಲಿ ಸಾನೆಟ್ ಅನ್ನೋದಕ್ಕೆ ಕನ್ನಡ ಪದವನ್ನು ನಾವು ಏನಪ್ಪ ಐಡೆಂಟಿಫೈ ಮಾಡಬೇಕು. ಸಾನೆಟ್ ಅಂದರೆ 14 ಸಾಲುಗಳ ಒಂದು ಪದ್ಯ. ಓಕೆ, ಸೊ ಇದಕ್ಕೆ ಸುನೀತ್ ಅಂತ ಕರಿತೀವಿ. ಅರ್ಣ. ಅರ್ಣ ಅಂದರೆ ನೀರು. ಯಾಮಿನಿ. ಯಾಮಿನಿ ಅಂದ್ರೇನು? ರಾತ್ರಿ, ಕತ್ತಲೆ. ಆದ್ಯ ವಚನಕಾರ ದೇವರ ದಾಸಿಮಯ್ಯ. ನೆನಪಿರಲಿ. ರುಜು. ರುಜು ಇದರ ವಿರುದ್ಧ ಪದ ಗುರುತಿಸಿ. ರುಜು ಅಂದರೆ ಇದು ಏನರ್ಥ? ನೇರವಾದ ಆಗುತ್ತ. ಸೊ ಇದರ ಒಂದು ವಿರುದ್ಧ ಪದ ವಕ್ರ. ಆಚಾರ ವಿಚಾರ ಎನ್ನುವುದು ಏನು? ಆಚಾರ ವಿಚಾರ ಅನ್ನೋದು ಜೋಡು ನುಡಿ. ಅಂದರೆ ಈಗ ಫಾರ್ ಎಕ್ಸಾಂಪಲ ಹಣ್ಣು ಹಂಪಲ, ಮರ ಗಿಡ, ಈ ಥರ ಒಂದು ಜೋಡಿ ನುಡಿಗಳು ಅಥವಾ ಜೋಡಿ ಪದಗಳು ಬರ್ತವೆ. ಸೊ ಹಾಗೆ ಆಚಾರ ವಿಚಾರ ಕೂಡ ಜೋಡಿ ನುಡಿ. ಇವುಗಳಲ್ಲಿ ಭಾಮಹ ವಿರಚಿತ ಶಾಸ್ತ್ರ ಗ್ರಂಥವನ್ನು ಗುರುತಿಸಿ. ಇದು ಕಾವ್ಯಾಲಂಕಾರ ಆಗುತ್ತಾ. ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು, ದೇಶಿ ನುಡಿಗಳನ್ನು ಬಳಸಿಕೊಂಡು ರಚನೆಯಾಗಿರುವ ವಿಶಿಷ್ಟ ಕಾವ್ಯಕೃತಿ ಯಾವುದು? ಕಬ್ಬಿಗರ ಕಾವ. ಆಮೇಲೆ ಇದರಿಗೆ +1 ಇದು ಯಾವ ರೀತಿಯ ಸಮಾಸ? ಇದರಿಗೆ +1 ನೋಡ್ರಿ, ಸಿಂಪಲ್. ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ ತತ್ಪುರುಷ ಒಳಗೆ ಕ್ರಿಯಾ ಒಳಗೆ. ಇದರಿಗೆ +1, ಇದರಿಗೆ 1, ಇದು ಕ್ರಿಯಾ ಸಮಾಸ ಆಗುತ್ತಾ. ಪಲ್ಲವ ಶಬ್ದವನ್ನು ಈ ಅರ್ಥದಿಂದ ಗ್ರಹಿಸಬಹುದು. ಪಲ್ಲವ ಅಂದರೆ ಚಿಗುರು. ಮಿಲಿಂದ. ಮಿಲಿಂದ ಇದರ ಅರ್ಥ ದುಂಬಿ.
ಷಡಷಟ್ಪದಿಯ ಲಯ 4. ತ್ರಿಪದಿಯ ಯಾವ ಸ್ಥಾನಗಳಲ್ಲಿ ಬ್ರಹ್ಮಗಣ ಬರುತ್ತವೆ? 6 ಮತ್ತು 10. ಲಾಸ್ಟ್ ಕ್ವೆಶ್ಚನ್ ನೋಡ್ರಿ, ಸತತ ನ ಸರರ ಮತ್ತು ಒಂದು ಗುರು, ಈ ಒಂದು ಗಣವಿನ್ಯಾಸದ ಛಂದೋಬಂಧ ಮಹಾಸ್ರಗ್ಧರ ವೃತ್ತ. ಓಕೆ, ಸೊ ಇವಿಷ್ಟು ಒಂದು ಈ HKPDO ಎಕ್ಸಾಮ್ಗಳಲ್ಲಿ ಕೇಳಿದಂಥ ಕನ್ನಡ ಕ್ವೆಶನ್ಗಳಾಗಿದ್ದು, ಮುಂದಿನ ಒಂದು ಸೆಷನ್ನಲ್ಲಿ ಕಂಪ್ಯೂಟರ್ ನಾಲೆಜ್ ರಿಲೇಟೆಡ್ ಕ್ವೆಶನ್ಗಳನ್ನು ಚರ್ಚೆ ಮಾಡೋಣ. ಇದೇ ರೀತಿ ವಿವಿಧ ತರಹದ ಒಂದು ಈ ಕನ್ನಡ ಭಾಷಾಭ್ಯಾಸದಲ್ಲಿ ಕೇಳಲಾದಂಥ ಕನ್ನಡ ಈ ಒಂದು ಕ್ವೆಶನ್ಗಳನ್ನು ಚರ್ಚೆ ಮಾಡುವ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.